ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಾನು, ಅಮ್ಮ, ಅಜ್ಜಿ 3 ಜನನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ನಾನು ಅಮ್ಮ ಹೋಗಿದ್ವಿ. ಈ ಸರಿ ಅಜ್ಜಿನೂ ಕರ್ಕೊಂಡು ಹೋಗ್ತಿದ್ವಿ, ಯಾಕಂದರೆ ಬಂದಾಗಿಂದ ಎಲ್ಲೂ ಹೋಗಿರ್ಲಿಲ್ವಲ್ಲ. ಸೊ ಅವ್ರಿಗೆ ಬರೀ ಮನೆ ಒಳಗಡೆನೇ ಒಂಥರ ಅನಿಸ್ತಿರುತ್ತೆ. ಸ್ವಲ್ಪ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ಏನು ತೋರ್ಸೋಕ್ಕಾಗಲ್ಲ. ಚೂರಾದರೂ ಸ್ವಲ್ಪ ಬೆಂಗಳೂರು ತೋರ್ಸೋಣ, ಹೊರಗೆ ಸುತ್ತಾಡ್ಸೋಣ ಅಂತ ಅಂದ್ಬಿಟ್ಟು ಅಜ್ಜಿನೂ ಕರ್ಕೊಂಡು ಹೋದ್ವಿ. ಸೊ ನಾವು ಹೋಗಿದ್ದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ನನಗೆ ಆ ಟೆಂಪಲ್ಲು ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ನಾನು ಫಸ್ಟು ಟೈಮು ನಾನು ಅಮ್ಮ ಹೋದಾಗ ಕೆಲವೊಂದು ಏನೇನು ಅಂದ್ಕೊಂಡಿದ್ವಿ ಅದೆಲ್ಲ ಸ್ವಲ್ಪ ಈಡೇರಿದೆ. ಹಾಗಾಗಿ ನೆಕ್ಸ್ಟ್ ನಮ್ಮ ಪುಟಾಣಿಗೂ ಆಶೀರ್ವಾದ ಸಿಗಲಿ ಅಮ್ಮನವ್ರದ್ದು ಅಂತ ಅಂದ್ಕೊಂಡು, ಆ್ಯಂಡ್ ನಮ್ಮಮ್ಮಗೂ ಅಲ್ಲಿ ಹೋದ್ಮೇಲೆ ಏನೋ ಸ್ವಲ್ಪ ಒಳ್ಳೆಯದು ಅನ್ನೋ ಥರ ಆಗಿದೆ. ಹಾಗಾಗಿ ಅಮ್ಮನೂ ಲಾಸ್ಟ್ ಟೈಮ್ ಬಂದಾಗಲೂ ಹೋಗೋಣ ಅಂತಿದ್ರು, ಬಟ್ ಆಗಲಿಲ್ಲ, ಅವರೊಬ್ಬರೇ ಇದ್ದರು. ಆಮೇಲೆ ನನಗೂ ಅವಾಗ ಟ್ರಾವೆಲ್ ಎಲ್ಲ ಮಾಡೋದು ಬೇಡ ಅಂತ ಅಂದಿದ್ರು, ಹಾಗಾಗಿ ನಾವು ಹೋಗಲಿಲ್ಲ. ಸೊ ಈ ಸರಿ ಹೇಗೋ ಸ್ವಲ್ಪ ಸ್ಟೇಬಲ್ ಇದ್ದೆ ನಾನು. ಆ್ಯಂಡ್ ಮನೇಲೂ ಒಬ್ಬಳೇ ಇರಬೇಕಿತ್ತು, ಅವರಿಬ್ಬರನ್ನೇ ಕಳಿಸಿ. ಆಮೇಲೆ ನೀವೇ ಬೇರೆ ಇರಲಿಲ್ವಲ್ಲ. ಸೊ ಮತ್ತು ಅವ್ರಿಗೆ ಅಲ್ಲಿಂದ ಕ್ಯಾಬ್ ಮಾಡೋದು, ಅವ್ರಿಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಬರೋದು ಹೋಗೋದು ತುಂಬ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಈ ಥರ ಎಲ್ಲ ಬೇಡ, ನಾನೇ ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಹೊರಟೆ. ಸೊ ತುಂಬ ಕಂಫರ್ಟಬಲ್ ಇತ್ತು, ಕ್ಯಾಬ್ನೇ ಮಾಡ್ಕೊಂಡಿರೋದ್ರಿಂದ. ಅವರು ಒಳ್ಳೆ ರೋಡಲ್ಲೇ ಹೋಗಿದ್ರು, ಹಂಸು ಗುಂಡಿ ಆ ಥರ ಏನೂ ಇರಲಿಲ್ಲ. ಸೊ ಸೇಫಾಗಿ ನಾವು ದೇವಸ್ಥಾನನ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇವಾಗಿನ ವೆದರು ಸಮ್ಮರು ಮತ್ತು ವಿಂಟರ್ ಎರಡು ಮಿಕ್ಸ್ ಆಗಿರೋ ಥರ ಇದೆ. ಇದರಿಂದ ನಮ್ಮ ಸ್ಕಿನ್ನು ತುಂಬ ಟ್ಯಾನ್ ಆಗ್ತಿದೆ. ಹಾಗಾಗಿ ಇದಕ್ಕೊಂದು ಬೆಸ್ಟ್ ಪ್ರಾಡಕ್ಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಮಮಾಅರ್ತ್ ಉಪ್ತಾನ್ ನ್ಯಾಚುರಲ್ ಗ್ಲೋ ಫೇಸ್ ವಾಶ್. ಈ ಫೇಸ್ ವಾಶಲ್ಲಿ ನಮಗೆ ಮೇನ್ ಕೀ ಇಂಗ್ರೀಡಿಯೆಂಟ್ ಆಗಿ ಟರ್ಮರಿಕ್ ಮತ್ತು ಸ್ಯಾಫ್ರಾನ್ ಇದೆ. ಟರ್ಮರಿಕ್ ನಮಗೆ ಸ್ಕಿನ್ನ ಬ್ರೈಟ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಯಾಫ್ರಾನು ನಮಗೆ ಈವನ್ ಸ್ಕಿನ್ ಟೋನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ತಿರ್ಬೋದು, ನಾನು ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ ಇದು ಹೇಗೆ ಮ್ಯಾಜಿಕಲ್ ರಿಸಲ್ಟ್ ಕೊಡುತ್ತೆ ಅಂತ. ಕೇವಲ ಒಂದೇ ವಾಶಲ್ಲೇ ಡಿಫ್ರೆನ್ಸ್ ನೀವು ನೋಡ್ಬೋದು. ಸೊ ಈ ಫೇಸ್ ವಾಶ್ ಒಂಥರ ಟ್ಯಾನ್ ಗಾನ್ ಗ್ಲೋ ಆನ್ ಅಂತ ಹೇಳ್ಬೋದು. ಈ ಫೇಸ್ ವಾಶ್ ಇಂದ ನಮ್ಮ ಸ್ಕಿನ್ ಟ್ಯಾನ್ ರಿಮೂವಲ್ ಆಗುತ್ತೆ. ಹಾಗೆ ಇದರಲ್ಲಿ ಟರ್ಮರಿಕ್ ಮತ್ತು ಸ್ಯಾಫ್ರಾನ್ ಗುಡ್ನೆಸ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಅಂಡ್ ಮಾಮಾಅರ್ತ್ ಪ್ರಾಡಕ್ಟ್ ಎಲ್ಲದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಮೇಡ್ ಸೇಫ್ ಸರ್ಟಿಫೈಡ್. ನಾವು ಯಾವುದೇ ಒಂದು ಯೋಚನೆ ಇಲ್ದಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಅಂಡ್ ಆಲ್ ಸ್ಕಿನ್ ಟೈಪ್ ಅವರು ಇದನ್ನ ಯೂಸ್ ಮಾಡ್ಬೋದು. ಸೊ ಆಫ್ಟರ್ ಫೇಸ್ ವಾಶ್ ನೋಡ್ತಿರ್ಬೋದು ಎಷ್ಟು ಗ್ಲೋ ಕಾಣ್ತಿದೆ, ಅದು ಜಸ್ಟ್ 1 ವಾಶ್ಗೆ ಅಂತ. ಸೊ ಇದಕ್ಕಿಂತ ಲೈವ್ ಎಕ್ಸಾಂಪಲ್ ನಿಮಗೆ ಯಾವುದು ಬೇಡ ಅಂತ ಅನ್ಕೊಂತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಗ್ಲೋ ಇದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಫೇಸ್ ವಾಶ್, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಮಸ್ಟ್ ಇದನ್ನ ಟ್ರೈ ಮಾಡಿ. ಸೊ ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಿದ್ರೆ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡೆಯಬಹುದು. ಸೊ ನನ್ನ ಒಂದು ಕೂಪನ್ ಕೋಡ್ AIO 2025 ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ, ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಹಾಗೆ ಈ ಒಂದು ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಆ್ಯಂಡ್ ಪರ್ಪಲ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಆ್ಯಪ್ ಅಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಸ್ಟೋರಲ್ಲೂ ಸಿಗುತ್ತೆ. ಸೊ ನಮ್ಮ ನಿಯರ್ ಬೈ ಸ್ಟೋರಲ್ಲಿ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮಮಾಅರ್ತ್ ಅವ್ರದ್ದು ಒಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ. ಪ್ರತಿ ಸರಿನೂ ಅವರು ಒಂದು ಇನೋವೇಟಿವ್ ಆಗಿ ನೀವು ರಿಸರ್ಚ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಏನಾದರೂ ಒಂದು ಅಪ್ಗ್ರೇಡ್ ಮಾಡೋದಿದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ಮೂಲಕ ನೀವು ಅವರಿಗೆ ರಿವ್ಯೂ ಕೊಡ್ಬೋದು. ಸೊ ನಿಮ್ಮ ರಿವ್ಯೂ ಮೂಲಕ ಅವರು ಪ್ರಾಡಕ್ಟಲ್ಲಿ ಏನಾದ್ರು ಚೇಂಜಸ್ ಅವ್ರು ಅಪ್ಗ್ರೇಡ್ ಮಾಡೋದಿದ್ರೆ ಮಾಡ್ತಾರೆ. ಸೊ ನಿಮ್ಮ ಫೀಡ್ಬ್ಯಾಕ್ ತುಂಬ ಮುಖ್ಯ. ಪರ್ಚೇಸ್ ಮಾಡೋದು ಮರಿಬೇಡಿ, ಹಾಗೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ನಾವು ಹೋಗಿದ್ದು ಮಂಗಳವಾರ.
ಬಟ್ ಅವತ್ತಿನ ದಿನವೇ ಹೆವಿ ರಶ್ ಇತ್ತು. ಆಮೇಲೆ ಅಲ್ಲಿ ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ಇರುತ್ತೆ ಅಂತ ಹೇಳಿದರು ಲಾಸ್ಟ್ ಟೈಮ್ ಹೋದಾಗ, ಹಾಗಾಗಿ ಟಿಕೆಟ್ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ತೊಗೊಂಡಿದ್ದು 100 ರುಪೀಸ್ ಸ್ಪೆಷಲ್ ಟಿಕೆಟ್ ಅಂತ ಅಂದರು. ಆಮೇಲೆ ಇನ್ನೂ ಸ್ಪೆಷಲ್ ಟಿಕೆಟ್ 200 ರುಪೀಸ್ ಅಂತೆ. ಏನಿಲ್ಲ, ಅದು 2 ಲೈನ್ ಎಕ್ಸ್ಟ್ರಾ ಇದೆ, ಅದು ಲೆಸ್ ಇದೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ನನಗೆ ಓಕೆ, ಸ್ವಲ್ಪ ದೂರ ಓಕೆ ಇತ್ತು. ಆಮೇಲೆ ಸ್ವಲ್ಪ ಒಂಥರ ರಶ್ ಆದಂಗೆ ಆಯಿತು. ಬಟ್ ಹಿಂದೆ ಮುಂದೆ ಇರೋರು ಸ್ವಲ್ಪ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡು ಸ್ವಲ್ಪ ಸ್ಪೇಸ್ ಮಾಡಿಕೊಟ್ರು. ಸೊ ಹೋಗಿ ಗರ್ಭಗುಡಿಗೆ ದೇವ್ರನ್ನ ಮುಟ್ಟಿ ಅದು ತೀರ್ಥ ಹಾಕ್ತಾರಲ್ಲ, ಅವಾಗ ನನಗೆ ಒಂಥರ ಅಳು ಬರೋಂಗೆ ಆಯ್ತಪ್ಪ. ಇಷ್ಟು ಕಷ್ಟಪಟ್ಕೊಂಡು ನಾನು ಬಂದೆ, ಸದ್ಯ ಅಮ್ಮನ ದರ್ಶನ ಆಯ್ತಲ್ಲ ನನ್ನ ಹತ್ರ ಏನೋ ಒಂಥರ ನನಗೆ ಎಮೋಷ್ನಲ್ ಆದೆ ಆ ಟೈಮಲ್ಲಿ. ಸೊ ಅದಾಗಿ ನೆಕ್ಸ್ಟು ಅಲ್ಲಿ ತುಂಬ ದೇವ್ರುಗಳಿದಾರಲ್ಲ, ಸೊ ಎಲ್ಲ ದೇವ್ರದ್ದು ನಾವು ದರ್ಶನ ಮಾಡೋಕ್ಕೆ ಹೋದ್ವಿ. ತಡೆ ನೋಡಿಸ್ಕೊಂಡು ಆಮೇಲೆ ಅವರು ತೀರ್ಥ ಹಾಸ್ಕೊಳ್ಳಿ. ಭಾಳ ಉತ್ತಮವಾಗಿ ನಾವಿತ್ತು ಮಂಗಳವಾರ. ಅವ ಯಾವ ಮೀನು ಬೇಕು? ಕಚಕ್ ಅನ್ಸೋದು. ಯಾವ ಮೀನು ಬೇಕು? ಫ್ರೈ ಮಾಡೋಣ, ಸಾಂಬಾರು ಮಾಡೋಣ? ಇದು ಬೇಕಾ ಅದು ಬೇಕಾ? ಮುಳ್ಳ ತಿಂದಿದೀಯಾ? ಯಾವಾಗ ತಿಂದಿದ್ದೆ? ಆ ಥರದ ಮೀನು ತಿಂದಿದೀಯಾ? ಯಾರು ಜಿಲೇಬಿ ಮೀನಾ? ಜಿಲೇಬಿಗೆ ಇದಾಗ್ಬಿಟ್ಟೈತೆ, ಸ್ಕಿನ್ನು ಅಲರ್ಜಿ ಆಗಿತ್ತು, ಅದಕ್ಕೆ ಹಿಂಗಾಗಿದೆ. ನೋಡಿದ್ದ ಅದನ್ನ? ಅದ್ರ ಹಿಂದೆ ಇರೋದು ಮೀನು, ಯೆಲ್ಲೋ ಕಲರ್. ನಮ್ಮ ಗೌರಿನ ನೋಡಿದ್ರೆ ಎಲ್ಲರಿಗೂ ಅವರು ಎಷ್ಟು ಇನೋಸೆಂಟ್ ಅಂತ ಅನಿಸುತ್ತೆ. ಬಟ್ ಹೌದು, ಸಖತ್ ಇನೋಸೆಂಟ್ ಅವ ಅದು ಮೀನಲ್ಲ ಹಾವು ಅಂತಂದ್ರೆ ಹೌದಾ ಅಂತ ನಂಬ್ತಾರೆ, ಅಷ್ಟು ಇನೋಸೆಂಟು. ಹಾಗಾಗಿ ಆ ಥರ ಎಲ್ಲ ಕಲರ್ಫುಲ್ ಫಿಶ್ ಎಲ್ಲ ಅವರು ನೋಡಿರಲಿಲ್ಲ, ಹಂಗಾಗಿ ತೋರಿಸ್ಕೊಂಡು ಸ್ವಲ್ಪ ಅವ್ವ ಜೊತೆ ತರಲೆ ಮಾಡ್ತಿದ್ದೆ. ಆ್ಯಂಡ್ ಫ್ರೆಂಡ್ಸ್, ದೇವಸ್ಥಾನದ ಬಗ್ಗೆ ಹೇಳಲೇಬೇಕು. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಒಮ್ಮೆ ನಿಜ ಹೋಗಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು. ತುಂಬ ಪವರ್ಫುಲ್ ದೇವಸ್ಥಾನ ಆ್ಯಕ್ಚುಲಿ. ಆ್ಯಂಡ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ, ಆ ಮರಕ್ಕೆ ತೊಟ್ಲು ಕಟ್ಟಿರೋದೆಲ್ಲ. ಸೊ ಬೆಳ್ಳಿ ತೊಟ್ಲು ಸಮೇತ ಎಲ್ಲ ಕಟ್ಟಿದ್ರು. ಸೊ ಅವಾಗ ಅನ್ನಿಸ್ತು ಎಷ್ಟು ಜನ ಬೇಬಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೆಂಗೆ. ಬಟ್ ಇವಾಗ ಯಾರ್ಯಾರು ಆಗಿರೋ ನಿಜ ಲಕ್ಕಿ ಮಗುನ ಪಡೆಯೋದು ನಿಜವಾಗ್ಲೂ ಸುಲಭ ಅಲ್ಲ. ಎಲ್ಲದಕ್ಕೂ ದೇವರ ಆಶೀರ್ವಾದ ಇರಲೇಬೇಕು ಅಂತ ಅನ್ನಿಸ್ತು. ಸಮಾಧಾನ ಆಯ್ತಾ ಈಗ? ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗಲೂ ಹೋಗ್ಬೇಕಂತಿದ್ದಾಗಲಿಲ್ಲ. ಎಲ್ಲಿ ಚೆನ್ನಾಗಿತ್ತು ಪ್ರಸಾದ? ದೇವಸ್ಥಾನಕ್ಕೆ ಬಂದು ಸಾರ್ಥಕ ಆಗೋದು ಇಲ್ಲಿನ ಪ್ರಸಾದ ತಿಂದಮೇಲೆ. ಸೊ ನನಗಿವಾಗ ಟೈಮ್ ಆಗಿಬಿಟ್ಟಿದೆ, ಹೊಟ್ಟೆ ಹಸಿವು ಬೇರೆ, ಅದಕ್ಕೆ 2 ಪ್ರಸಾದ ಒಬ್ಳೆ ಇಸ್ಕೊಂಡಿದ್ದೀನಿ ಇಬ್ಬರದು. ಸೊ ತಿನ್ನಬೇಕು, ಟೇಸ್ಟು ಸಖತ್ತಾಗಿರುತ್ತೆ ಪ್ರಸಾದಗಳು, ತಿನ್ನಬೇಕು. ಸಖತ್ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ಹಸಿತಾ ಇದೆ, ಹಸಿತಾ ಇದೆ ಅಲ್ಲ, ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ದೇವ್ರ ದರ್ಶನ ಮಾಡಿಕೊಂಡು ಆ ಪ್ರಸಾದ ಹೊಟ್ಟೆ ತುಂಬ ತಿನ್ಕೊಂಡು, ಆಮೇಲೆ ಅದೇನೇನೋ ಮಿನಿ ಈಗ ಒಳ್ಕಲ್ ಥರದ್ದು ಏನೇನೋ ಇಟ್ಟಿದ್ರು, ಸ್ಟ್ಯಾಚ್ಯೂಸ್ಗಳೆಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಹೋಗಿ ಬರೋಷ್ಟ್ರಲ್ಲಿ ಈ ಗತಿ ಆಗಿದೆ. ಯಪ್ಪ, ಈ ಟೈಮಲ್ಲಿ ನಿಜವಾಗ್ಲೂ ಹೋಗೋಕ್ಕೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಆಮೇಲೆ ಅಲ್ಲೆಲ್ಲ ಇನ್ನೂ ತುಂಬ ರಶ್ ಅಲ್ಲ. ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡ್ರು ಇನ್ನೂ ಒಂದು ಸ್ಪೆಷಲ್ ಇತ್ತಂತೆ. 100 ರುಪೀಸಿಗೆ ಒಂದು ಸ್ಪೆಷಲು, 200 ರುಪೀಸಿಗೆ ಒಂದು ಸ್ಪೆಷಲ್. ಏನಿಲ್ಲ, ಅದೊಂದು 1-2 ಲೈನ್ ಅಷ್ಟೇ ಅಲ್ಲ, ಸ್ವಲ್ಪ 1-2 ಲೈನ್ ಡಿಫ್ರೆನ್ಸ್ ಅಷ್ಟೇ. ಬಟ್ ರಶ್ಶು, ನಾನು ಹೊಟ್ಟೆ ಹತ್ರ ಕೈ ಇಟ್ಕೊಂಡು ನಮ್ಮಮ್ಮ ಅರ್ಧ ಎಲ್ಲರಿಗೆ ಹೇಳ್ಕೊಂಡು ದರ್ಶನ ಮಾಡಿ ಬರೋಷ್ಟ್ರಲ್ಲಂತೂ ಸಾಕಾಗೋಯ್ತು. ಆ್ಯಂಡ್ ಸೊ ಇನ್ನೇನು ಇವಾಗ ಹೋಗಿ ಬಂದರೆ ಆಮೇಲೆ ಮತ್ತೆ ಇನ್ನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಹಾಗಾಗಿ ಒಂದು
ಮತ್ತು ಇವರಿಬ್ರನ್ನೇ ಕಳ್ಸೋದು ಇನ್ನೊಂದು ನನಗೆ ಸ್ವಲ್ಪ ಭಯ ಇತ್ತು. ಇಲ್ಲಿಂದ ಏನೋ ಕರೆಕ್ಟಾಗಿ ದೇವಸ್ಥಾನದ ಹತ್ರ ನಾನು ಕಳಿಸ್ತೀನಿ, ಬಟ್ ಅಲ್ಲಿಂದ ಮತ್ತೆ ಆಟೋ ನಂಬರ್ಗಳು ಇವರು ಹುಡ್ಕೋದು ಇದು ಸರಿ ಆಗಲ್ಲ ಅಂತ ಅಂದ್ಕೊಂಡು ಯಾಕೋ ನನಗೆ ಹೋಗಬೇಕು ಅಂತ ಅನ್ನಿಸ್ತು. ಲಾಸ್ಟ್ ಅದೇ ಆಯಿತು, ಒಂದು 10 months ಆಯಿತು ಅನಿಸುತ್ತೆ ಲಾಸ್ಟ್ ಹೋಗಿ. ನಾನು 8 or 10 months ಆಗಿರ್ಬೋದು. ಆವಾಗೆಲ್ಲ ಹೋಗಿ ಬಂದು ಅಮ್ಮನವರ ಆಶೀರ್ವಾದ ತೊಗೊಂಡು ಬಂದಿದ್ವಿ. ಸೊ ಇವಾಗ ನೆಕ್ಸ್ಟ್ ಡೆಲಿವರಿ ಎಲ್ಲದಕ್ಕೂ ಸ್ವಲ್ಪ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಫುಲ್ಲು ಸುಸ್ತು ಆ್ಯಂಡ್ ಸ್ವಲ್ಪ ಪ್ರಸಾದ ತಿಂದಿರೋದ್ರಿಂದ ಸ್ವಲ್ಪ ಜೀವ ಬಂತು ಆ್ಯಕ್ಚುಲಿ. ಬಟ್ ಓಕೆ, ಎಲ್ಲ ಅದು ತೀರ್ಥ ಎಲ್ಲ ಆಗ್ತಾರಲ್ಲ, ಅದೇ ಸ್ವಲ್ಪ ಬ್ಲೆಸ್ಡ್ ಅನ್ಸೋದು ನಮಗೆ ನೋಡೋಕ್ಕೆ. ಸೊ ಖುಷಿ ಆಯಿತು. ಗೌರಿ ಹೆಂಗಿತ್ತು? ಚೆನ್ನಾಗಿತ್ತು. ರಶ್ ನೋಡಿ ಏನು ಅನ್ನಿಸ್ತು? ನೀನೇ ಬೇರೆ ಕ್ಯೂಗೆ ಹೋಗ್ಬಿಟ್ವಿ, ನಾವೇ ಬೇರೆ ಕ್ಯೂಗೆ ಹೋಗ್ಬಿಟ್ಟು. ನಾನು ನಿಮ್ಮನ್ನು ನೋಡೋದು ನಾನು ಅಮ್ಮ ಎಲ್ಲಿ ಕಾಣ್ತೀಯ ಅಂತ ನೋಡಿದ್ರೆ ನನಗಿಂತ ಮುಂಚೆ ನೀನೇ ದರ್ಶನ ತೊಗೊಂಡು ಬಂದಿದ್ಯಾ. ನೀನು ಸೆಂಟ್ರಲ್ಲಿ ಹಿಂಗೆ ಸಣ್ಣ ಬೇರೆ ಅಲ್ವಾ, ಪುಟ್ಟು ಅಂತ ಹೋಗಿದ್ದು. ಹಿಂಗೆ ನೋಡೋಷ್ಟ್ರಲ್ಲಿ ಆಗಲೇ ಅಲ್ಲಿ ಡೋರ್ ಹತ್ರ ಇದೆಯಾ ನೀನು. ನಮ್ಮಮ್ಮಂಗಂತ ಫುಲ್ ಖುಷಿಯಾಗಿರುತ್ತೆ. ದೇವರ ಭಕ್ತೆ, ಆ ನಾಮ ನೋಡಿ ಗೊತ್ತಾಗುತ್ತೆ ಏನಂತ. ಅಯ್ಯೋ ಲಾಸ್ಟ್ ಟೈಮ್ ಬಂದಾಗಲೇ ಹೋಗೋಣ ಅಂತಿದ್ರು, ಆಗಲಿಲ್ಲ. ಇವಾಗ ಆಸೆ ಈಡೇರಿದೆ. ಸೇಮ್ ಅಲ್ಲ, ನಾನು ನೀನು ಫಸ್ಟು ನಾನು ನೀನು ಇಬ್ರು ಹೋಗಿದ್ವಿ. ಈಗ ನಾನು ಅವ್ವ ನೀನು 3, ಹೊಟ್ಟೆಲೊಂದು 4 ಚೆನ್ನಾಗಿ ಹೋಗಿದ್ದೀವಿ. ನೋಡೋಣ. ಪಾಪ ನಾನು ಹೋಗಿಲ್ಲ. ನೀವಿನ ಒಂದ್ಸರಿ, ನಾನು ಹೋಗೋಕ್ಕಾಗಲ್ಲ, ನೀವೇನು ಒಂದ್ಸರಿ ಹೋಗಿ ಬನ್ನಿ ಅಂತ ಹೇಳಬೇಕು. ನೋಡೋಣ, ಇನ್ನೊಂದು ವರ್ಷದ ಮಾತದು. ಮಗು ಎತ್ಕೊಂಡೆಲ್ಲ ಯಪ್ಪ ಸಖತ್ ಕಷ್ಟ. ಸ್ವಲ್ಪ ದೊಡ್ಡ ಆಗೋ ತನಕ ಹೋಗೋಕ್ಕಾಗಲ್ಲ. ಏನಂತ ಬೇಡ್ಕೊಂಡೆ ನೀನು ದೇವ್ರ ಹತ್ರ? ಏನಂತ ಬೇಡ್ಕೊಂಡೆ? ಯಾರು ಏನು ನಿನಗೆ ಸುಖ ಕೊಡ್ರಿ ಅಂದ್ರೆ ನಮಗೇನು ಆದರೂ ಸುಖವಾಗಿ ಒಂದು ಆದರೆ ನೋಡೋಣ. ಫುಲ್ ಸುಸ್ತು ನಾನಂತೂ ಈಗ. ಸೊ ಫ್ರೆಂಡ್ಸ್ ಆಯಿತು. ಇವಾಗ ಸಖತ್ತು ಹೆವಿ ಸೊಂಟ ಪೇಯ್ನ್ ನನಗೆ. ಆ್ಯಕ್ಚುಲಿ ಅಲ್ಲೇ ಹೋಗುವಾಗಲೇ ಇತ್ತು ನನಗೆ ಸೊಂಟ ಪೇಯ್ನ್. ಆದರೂ ಅಲ್ಲಿ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಇದ್ದು ಆಗ್ತಿಲ್ಲ. ಈಗ ನಿಲ್ಲಕ್ಕೂ ಆಗ್ತಾಯಿಲ್ಲ ನನಗೆ, ಅಷ್ಟು ಪೇಯ್ನ್ ಆಗ್ತಿದೆ. ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗ್ ಎಲ್ಲರೂ ನಕ್ಕು ಸುಸ್ತಾಗ್ತೀರ, ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂದರೆ ನಾನು ಅವ್ವ ಹೇಗೆ ಫನ್ ಮಾಡಿದ್ದೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿರುತ್ತೆ. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಇವಾಗ ಹಾಕಿದ್ದೀನಿ. ಸೊ ಇದು ಏನು ಅಂತ ನಿಮಗೆ ಕಂಪ್ಲೀಟ್ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡ್ದಲೇ ನೋಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.